ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ತಣ್ಣಗಾಗಿದೆ. ಕ್ಷಿಪಣಿ ದಾಳಿ, ಪ್ರತಿ ದಾಳಿ, ಅಣು ಕಾರ್ಯಕ್ರಮದ ಸುತ್ತ ನಡೆದಂತ ಒಂದು ತೀವ್ರ ಸಂಘರ್ಷದ ಬಳಿಕ ಎರಡು ರಾಷ್ಟ್ರಗಳು ನೇರ ಮಿಲಿಟರಿ ಮುಖಾಮುಖಿಯಿಂದ ಹಿಂದೆ ಸರಿದಿರುವಂತೆ ಕಾಣ್ತಾ ಇದೆ. ಆದರೆ ಯುದ್ಧದ ಹೊಗೆ ಇಲ್ಲಿ ಕಡಿಮೆಯಾದರೂ ರಾಜತಾಂತ್ರಿಕ ಹೇಳಿಕೆಗಳ ಸಮರ ಮಾತ್ರ ಇನ್ನೂ ಸಹ ಮುಂದುವರಿತಾನೇ ಇದೆ. ಹಾಗಾದ್ರೆ ನಿಜಕ್ಕೂ ಈ ಒಂದು ಯುದ್ಧದ ಸಂಘರ್ಷ ಮುಗಿದಿದ್ಯಾ ಅಥವಾ ಇಲ್ವಾ? ಇದು ಕೇವಲ ವಿರಾಮ ಅಷ್ಟೇನಾ? ಇದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ. ಅಮೆರಿಕ ಮತ್ತು ಇರಾನ್ ನಡುವಿನ ಇತ್ತೀಚಿನ ಉದ್ವಿಗ್ನತೆ ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಯುದ್ಧದ ಭೀತಿಯನ್ನ ಸೃಷ್ಟಿಸಿತ್ತು. ಕ್ಷಿಪಣಿ ದಾಳಿ, ಸೇನಾ ಎಚ್ಚರಿಕೆ, ಅಣು ಸ್ಥಾವರಗಳ ಮೇಲಿನ ಆತಂಕ ಇವೆಲ್ಲವೂ ಪರಿಸ್ಥಿತಿಯನ್ನ ಗಂಭೀರಗೊಳಿಸಿತ್ತು. ಆದ್ರೆ ಈಗ ಎರಡು ರಾಷ್ಟ್ರಗಳು ನೇರ ಮಿಲಿಟರಿ ಕ್ರಮಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವ ಸೂಚನೆಗಳು ದೊರೀತಾ ಇದ್ದಾವೆ. ಆದರೆ ಮಿಲಿಟರಿ ಕಾರ್ಯಾಚರಣೆಗಳು ನಿಂತರೂ ಕೂಡ ರಾಜತಾಂತ್ರಿಕ ವಾಕ್ಸಮರ ಮಾತ್ರ ನಿಂತಿಲ್ಲ. ಅಮೆರಿಕ ತನ್ನ ಕ್ರಮಗಳು ಭದ್ರತಾ ಹಿತಾಸಕ್ತಿಗಳು ಎಂದು ಸಮರ್ಥಿಸಿಕೊಳ್ತಾ ಇದ್ರೆ, ಇರಾನ್ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳಲಾಗ್ತಿದೆ. ಎರಡು ದೇಶಗಳ ನಾಯಕರು ತಮ್ಮದೇ ನಿಲುವನ್ನ ಸಮರ್ಥಿಸಿಕೊಳ್ತಾ ಇದ್ದು, ಆರೋಪ ಪ್ರತ್ಯಾರೋಪಗಳ ಸರಮಾಲೆ ಮುಂದುವರೆದಿದೆ. ಇದರ ನಡುವೆ ಅಣು ಕಾರ್ಯಕ್ರಮದ ವಿಚಾರ ಮತ್ತೊಮ್ಮೆ ಜಾಗತಿಕ ಚರ್ಚೆಯ ಕೇಂದ್ರವಾಗಿದೆ. ಇರಾನ್ ತನ್ನ ಅಣು ಚಟುವಟಿಕೆಗಳ ಶಾಂತಿಯುತ ಉದ್ದೇಶಕ್ಕಾಗಿಯೇ ಎಂದು ಹೇಳ್ತಾ ಇದ್ರೆ, ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಹೆಚ್ಚಿನ ಪಾರದರ್ಶಕತೆ ಹಾಗೂ ಅಂತಾರಾಷ್ಟ್ರೀಯ ಮೇಲ್ವಿಚಾರಣೆಗೆ ಒತ್ತಾಯಿಸುತ್ತಿವೆ. ಈ ಬೆಳವಣಿಗೆಗಳು ಮಧ್ಯಪ್ರಾಚ್ಯದ ರಾಜಕೀಯ ಸಮೀಕರಣಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಸ್ರೇಲ್, ಗಲ್ಫ್ ರಾಷ್ಟ್ರಗಳು ಹಾಗೂ ಯುರೋಪಿನ ಹಲವು ದೇಶಗಳು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು, ಉದ್ವಿಗ್ನತೆ ಮತ್ತೆ ಹೆಚ್ಚಾದಂತೆ ರಾಜತಾಂತ್ರಿಕ ಪ್ರಯತ್ನಗಳು ಮುಂದುವರೆಸಿವೆ. ಇನ್ನು ತಜ್ಞರ ಅಭಿಪ್ರಾಯದಂತೆ ಮಿಲಿಟರಿ ಸಂಘರ್ಷ ತಾತ್ಕಾಲಿಕವಾಗಿ ತಣ್ಣಗಾದ್ರೂ ಮೂಲಭೂತ ಭಿನ್ನಾಭಿಪ್ರಾಯಗಳಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಅಣು ಕಾರ್ಯಕ್ರಮ, ಪ್ರಾದೇಶಿಕ ಪ್ರಭಾವ, ಆರ್ಥಿಕ ನಿರ್ಬಂಧಗಳು ಮತ್ತು ಭದ್ರತಾ ಪ್ರಶ್ನೆಗಳು ಇನ್ನೂ ಆಗಿಯೇ ಉಳಿದಿವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕ ಮಾತುಕತೆಗಳು ಎಷ್ಟು ಪರಿಣಾಮಕಾರಿಯಾಗ್ತವೆ ಎಂಬುದು ಪರಿಸ್ಥಿತಿಯ ದಿಕ್ಕನ್ನ ನಿರ್ಧರಿಸಲಿದೆ. ಒಟ್ಟಿನಲ್ಲಿ ಯುದ್ಧದ ತೀವ್ರತೆ ಕಡಿಮೆಯಾಗಿರಬಹುದು, ಆದ್ರೆ ರಾಜತಾಂತ್ರಿಕ ಸಮರ ಇನ್ನೂ ಸಹ ಮುಕ್ತಾಯ ಆಗಿಲ್ಲ. ಮಾತುಕತೆಗಳ ಮೂಲಕ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಲಾಗ್ತಾ ಇದೆಯೇ ಅಥವಾ ಮತ್ತೆ ಉದ್ವಿಗ್ನತೆ ಮತ್ತೆ ಏನಾದ್ರೂ ಹೆಚ್ಚಾಗುತ್ತೆ? ಇದನ್ನ ಸಹ ಕಾದು ನೋಡಬೇಕಿದೆ.